ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗುವಂತ ಸಮಯ ಮಾಮ್. ಮೊದಲನೇ ಅಪ್ಡೇಟ್ ಜಸ್ಟಿನ್ ಬರ್ತಾ ಇದೆ. ಸೌತ್ ಆಫ್ರಿಕನ್ ಪ್ಲೇಯರ್ಸ್ ರಿಲೇಟೆಡ್ ಕ್ಲಾರಿಟಿ ಅಂಡ್ ಹಂಗೆ ವೆಸ್ಟ್ ಇಂಡೀಸ್ ರಿಲೇಟೆಡ್ ಪ್ಲೇಯರ್ಗಳದ್ದು ಕ್ಲಾರಿಟಿ ಸಿಗ್ತಾ ಇದೆ. 27ನೇ ತಾರೀಕು 26ನೇ ತಾರೀಕು ಬಿಡಬೇಕಂತೆ, 27ನೇ ತಾರೀಕು ಸತ್ಲಿ ಇವರು ಅಸೆಂಬಲ್ ಆಗಿರಬೇಕಂತೆ ಸೌತ್ ಆಫ್ರಿಕಾದಲ್ಲಿ. ಇದು ಅಫಿಷಿಯಲ್ ಅಪ್ಡೇಟು ಕ್ರಿಕೆಟ್ ಸೌತ್ ಆಫ್ರಿಕಾ ಕಡೆಯಿಂದ. ಆದ್ದರಿಂದ ಸೌತ್ ಆಫ್ರಿಕನ್ ಪ್ಲೇಯರ್ಸು ಯಾರೂ ಕೂಡ ಅಂದರೆ ಇರೋವಂಥ ಪ್ಲೇಯರ್ಸ್ಗಳು ಮೇನ್ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡ್ತಿರ್ಬೋದು. ಸೊ ಈ ಪ್ಲೇಯರ್ಸ್ಗಳು ಲುಂಗಿ ಇಂಗಿಡಿ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಇವರು ಪ್ಲೇ ಆಫ್ಸಿಗೆ ಕಡೆಯದಾಗಿ ಇರೋದಿಲ್ಲ ಅಂತ ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ. ಸೊ ಆದ್ದರಿಂದ ಲುಂಗಿ ಇಂಗಿಡಿಗೆ ಇಲ್ಲಿ ಆಪರ್ಚುನಿಟಿ ಕೊಡೋದಕ್ಕಿಂತ ಜಾಶ್ ಹೇಜ್ಲ್ವುಡ್ಗೆ ಆಪರ್ಚುನಿಟಿ ಕೊಡ್ತು ಅಂದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಲುಂಗಿ ಇಂಗಿಡಿ ಹೆಂಗಿದ್ರು ಪ್ಲೇ ಆಫ್ಸ್ ಆಡೋದಿಲ್ಲ. ಇನ್ಫ್ಯಾಕ್ಟ್ ಅವರು ಒಂದು ಮ್ಯಾಚ್ ಆಡ್ಬೋದು ಅಷ್ಟೇ, ಒಂದು ಮ್ಯಾಚ್ 2 ಮ್ಯಾಚ್ ಆಡ್ಬೋದು ಅಷ್ಟೇ. ಲಾಸ್ಟ್ ಮ್ಯಾಚ್ನು ಕೂಡ ಅವ್ರು ಅವೈಲೇಬಲ್ ಇರೋದಿಲ್ಲ. ಸೊ ಆದ್ದರಿಂದ ಜಾಶ್ ಹೇಜ್ಲ್ವುಡ್ಗೆ ಜಾಸ್ತಿ ನಂಬರ್ ಆಫ್ ಆಪರ್ಚುನಿಟೀಸ್ ಸಿಗಬೇಕು. ಸೊ ನೋಡೋಣ ಅದೇನಾಗುತ್ತೆ ಅಂತ. ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡು ಫುಲ್ ಸೀಸನ್ ಇರ್ತಾರೆ ಗುರು, ಯಾಕಂದರೆ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ಗಳು ಎಲ್ಲ ಅವೈಲೇಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ಅವರು ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ ಅಷ್ಟೊಂದು ಫೋಕಸ್ಸು ಕಾನ್ಸಂಟ್ರೇಷನ್ ಏನೂ ಕೊಡೋದಿಲ್ಲ ವೆಸ್ಟ್ ಇಂಡಿಯನ್ ಕ್ರಿಕೆಟರ್ಸು, ಗೊತ್ತಿರೋದೇ. ಫಸ್ಟು ನಮಗೆ ಇದು ಗುರು ಮೇಯ್ನು, ಅದಲ್ಲ ನಾವು ಒಂಥರ ಅದನ್ನು ಕ್ಲಬ್ ಕ್ರಿಕೆಟ್ ಥರ ನೋಡ್ತೀವಿ ಅನ್ನೋ ಥರ. ಅವ್ರು ಕಂಟ್ರಿ ಆಡ್ದಂಗೆಲ್ಲ ಅದು ಒಂಥರ ಕ್ಲಬ್ ಕ್ರಿಕೆಟ್ ಆಡ್ದಂಗೆ ವೆಸ್ಟ್ ಇಂಡೀಸ್ ಆಡೋರು. ಅಪ್ಡೇಟ್ ನಂಬರ್ 2, ನಮ್ಮ ಕ್ಯಾಪ್ಟನ್ ರಜತ್ ಪತಿದಾರ್ ಅವರು ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಪಾಸಿಟಿವಿಟಿ. ಅವ್ರಿಗೆ ಆಗಿದ್ದಂಥ ಫಿಂಗರ್ ಇಂಜುರಿ ಏನಿತ್ತು ಚೆನ್ನೈ ಅಗೇನ್ಸ್ಟ್ ಆಡಬೇಕಾದ್ರೆ, ಸೊ ಇದರಿಂದ 100% ರಿಕವರ್ ಆಗಿದ್ರೆ. ಆ್ಯಂಡ್ ಅಪ್ಕಮಿಂಗ್ ಮ್ಯಾಚ್ ಏನಿದೆ 17ನೇ ತಾರೀಕು, ಇದನ್ನ ಶ್ಯೂರ್ ಆಗಿ ರಜತ್ ಪತಿದಾರ್ ಅವರು ಆಡ್ತಾ ಇದ್ದಾರೆ. ಚಿತೇಶ್ ಶರ್ಮಾಗೆಲ್ಲ ಕ್ಯಾಪ್ಟನ್ಸಿ ಕೊಡ್ತಾ ಇಲ್ಲ ಈ ಮ್ಯಾಚಲ್ಲಿ. ರಜತ್ ಪತಿದಾರ್ ಬ್ಯಾಕ್ ಇನ್ ಆ್ಯಕ್ಷನ್ನು. ಸೊ ಒಂದು ಪಾಸಿಟಿವಿಟಿ RCBಗೆ ಹುಟ್ಕೊಂಡಿದೆ. ಈ ಕಡೆಯಿಂದ ಜಾಶ್ ಹೇಜ್ಲ್ವುಡ್ ಬರ್ತಾ ಇರೋದು. ಜೊತೆಗೆ ಈಗ ಲುಂಗಿ ಇಂಗಿಡಿ ಹೋದ್ರೇನು ಪರವಾಗಿಲ್ಲ, ಯಾಕಂದರೆ ನಮ್ಮ ಹತ್ರ ನುವಾನ್ ತುಷಾರ್ ಅವರು ಇವೆಲ್ಲ ಇದ್ದಾರೆ. ಏನಾದರೂ ಇನ್ ಕೇಸ್ ಜಾಶ್ಗೆ ಇಂಜುರಿ ಆಯಿತು ಅಂತಂದರೆ, ಜೊತೆಗೆ ರೊಮ್ಯಾರಿಯೋ ಶೆಫರ್ಡ್ ಕೂಡ ಆಡ್ತೀನಿ ಅಂತ ಹೇಳಿದ್ರೆ ನಮಗೇನು ಸ್ಕೇರ್ಸಿಟಿ ಅನ್ನೋದೆಲ್ಲ ಏನೂ ಇಲ್ಲ. ಮೇಯ್ನಾಗಿ ರಜತ್ ಪತಿದಾರು ಗುಣಮುಖ ಆದ್ರಲ್ಲ, ಅದು ಒಂದು ಪಾಸಿಟಿವಿಟಿ. ಅಪ್ಡೇಟ್ ನಂಬರ್ 3, ಏನೋ ಮುಂಬೈ ಇಂಡಿಯನ್ಸ್ ಯೋಚನೆ ಮಾಡ್ತಾ ಇದ್ದಾರಂತೆ ಚರಿತ್ ಅಸಲಂಕ ಅವರನ್ನು ತಗೋಬೇಕು ರಿಪ್ಲೇಸ್ಮೆಂಟ್ ಆಗಿ ಅಂತ. ಯಾರ ಜಾಗದಲ್ಲಿ ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ರಿಕಲ್ಟನ್ ಜಾಗದಲ್ಲಿ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಗೊತ್ತಿಲ್ಲ, ಇನ್ನೂ ಕ್ಲಾರಿಟಿ ಇಲ್ಲ. ಒಟ್ನಲ್ಲಿ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ಸೊ ಇವನ್ನ ರಿಪ್ಲೇಸ್ಮೆಂಟ್ ಆಗಿ ತಗೋಬಹುದು ಅನ್ನೋ ಥರ ಅಪ್ಡೇಟು. ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಬಂದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಅಸಲಂಕ ಬರ್ತಾರ ಬರೋದಿಲ್ಲ ಮುಂಬೈ ಇಂಡಿಯನ್ಸ್ಗೆ ಅಂತ. ಅಪ್ಡೇಟ್ ನಂಬರ್ 4, ಜಾಸ್ ಬಟ್ಲರ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇತ್ತು ಮಗ. ಸೊ ಇವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬರ್ತಾ ಇದ್ದಾರಂತೆ ಕುಶಾಲ್ ಮೆಂಡಿಸ್ ಅವರು. ಲೀಗ್ ಸ್ಟೇಜ್ ಮ್ಯಾಚ್ನ ಕಂಪ್ಲೀಟ್ ಮಾಡಿಕೊಂಡು ಇವರು ಓಡ್ತಾರೆ ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ. ಪ್ಲೇ ಆಫ್ಸಿಗೆ ಜಾಸ್ ಬಟ್ಲರ್ ಅವರು ಇರೋದಿಲ್ಲ ಅಂತ. ಇನ್ ಕೇಸ್ ಏನಾದ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆದರು ಅಂದರೆ ಗುಜರಾತ್ ಟೈಟನ್ಸ್ ಇನ್ನೇನು ಟಾಪಲ್ಲಿ ಇದ್ದಾರೆ, ಕ್ವಾಲಿಫೈ ಆಗುವಂಥದ್ರಲ್ಲೇ ಕಾಣಿಸ್ತಾ ಇದ್ದಾರೆ. ಸೊ ಪ್ಲೇ ಆಫ್ಸ್ಗೆ ಜಾಸ್ ಬಟ್ಲರ್ ಇರೋದಿಲ್ವಂತೆ. ಅವರ ಜಾಗದಲ್ಲಿ ಪ್ಲೇ ಆಫ್ಸ್ಗೆ ಕುಶಾಲ್ ಮೆಂಡಿಸ್, ಶ್ರೀಲಂಕನ್ ಪ್ಲೇಯರ್ಸ್ಗಳ ಕಡೆ ಎಲ್ಲರದು ಇವಾಗ ಕಾನ್ಸಂಟ್ರೇಷನು ಎಲ್ಲ ತಿರ್ಕೊಂಬಿಟ್ಟೈತೆ ಅಂತ ಹೇಳಬೇಕು. ಕುಶಾಲ್ ಮೆಂಡಿಸ್ ಒಳ್ಳೆ ಪ್ಲೇಯರ್ನೇ. ನೋಡೋಣ, ಜಾಸ್ ಬಟ್ಲರ್ ರೇಂಜ್ಗೆಲ್ಲ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ, ಬಟ್ ಒಳ್ಳೆ ಪ್ಲೇಯರ್ನೇ. ನೋಡೋಣ ಇನ್ ಕೇಸ್ ಏನಾದ್ರು ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ. ಇನ್ಫ್ಯಾಕ್ಟ್ ಅಫಿಷಿಯಲ್ ಅಪ್ಡೇಟ್ನೇ ಒಂದು ರೇಂಜಿಗೆ ಅಫಿಷಿಯಲ್ ಅಪ್ಡೇಟ್ ಏನಿದೆ. ಯಾಕಂದರೆ ESPN ಕ್ರಿಕೆಟ್ ಫಾರ್ ರಿಪೋರ್ಟ್ ಮಾಡಿದೆ ಕುಶಾಲ್ ಮೆಂಡಿಸ್ ಇನ್ ಗುಜರಾತ್ ಟೈಟನ್ಸ್ ಅಂತ. ನೋಡೋಣ ಹೆಂಗಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಏನು ಬರ್ತಾ ಇದೆ. 5 ಮ್ಯಾಚ್ ಟೆಸ್ಟ್ ಸೀರೀಸ್ ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್. ಸೊ ಈ ಸೀರೀಸ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಜೂನ್ 3ನೇ ತಾರೀಕು IPL ಪ್ಲೇ ಆಫ್ಸ್ ಎಲ್ಲ ಮುಗೀತು ಅಂದರೆ, ಫೈನಲ್ಸ್ ಎಲ್ಲ ಮುಗೀತು ಅಂದರೆ ಜೂನ್ 6ನೇ ತಾರೀಕಿಂದ ಇಂಡಿಯನ್ ಡ್ಯೂಟಿ ಸ್ಟಾರ್ಟ್ ಆಗುತ್ತಂತೆ. ಜೂನ್ 6ನೇ ತಾರೀಕಿಂದ ಓಡ್ತೀವಿ ಅಂತ, ಇಂಗ್ಲೆಂಡಿಗೆ ಟೂರ್ ಮಾಡ್ತೀವಿ ಅಂತ ಅಫಿಷಿಯಲ್ ಅಪ್ಡೇಟ್ ಇವಾಗ ಬಂದಿದೆ. ಸೊ ಈ ಸಹ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ಮುಂಚೆ ಇದ್ದಂಥ ಇಂಡಿಯನ್ ಟೀಮೇ ಬೇರೆ, ವಿತ್ ರೋಹಿತ್ ಶರ್ಮಾ, ವಿತ್ ವಿರಾಟ್ ಕೊಹ್ಲಿ, ವಿತ್ ಜಡೇಜಾ, ವಿತ್ ಪುಜಾರ, ವಿತ್ ಅಶ್ವಿನ್. ಸೊ ಇಂಥ ಟೀಮೇನೇ ಬೇರೆ, ಇವಾಗಿರುವಂಥ ಟೀಮೇನೇ ಬೇರೆ. ನೋಡೋಣ ಇದಕ್ಕೆ ಯಾವ ರೇಂಜಿಗೆ ಸಪೋರ್ಟು, ಯಾವ ರೇಂಜಿಗೆ ವ್ಯೂವರ್ಶಿಪ್ಪು ಬರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಅಂಥ ಮಟ್ಟಿಗೆ ವ್ಯೂವರ್ಶಿಪ್ಪು ಜೊತೆಗೆ ಟಿಕೆಟ್ಸು ಅದು ಇದೆಲ್ಲ ಸೇಲ್ ಆಗುತ್ತೆ ಅಂತ ತಕ್ಕ ಮಟ್ಟಿಗೇನೇ ಇದೆ. ನೋಡೋಣ ಇಲ್ಲಿಂದ ಯಾರಾದರೂ ಹೀರೋಸ್ಗಳು ಉಟ್ಕೊಂತಾರ ಅಂತ. ಬಟ್ ಆದರೂ ಮಿಸ್ ಮಾಡ್ಕೊತೀವಿ ಹಿಂದಿನ ಲೆಜೆಂಡ್ಸ್ಗಳನ್ನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಾಮ್. ಬಾಯ್.